ಮನೆ ಮುಂದೆ ಕಸ ಹಾಕ್ತಿರೋದಕ್ಕೆ ಬೇಸತ್ತ ಕುಟುಂಬ ದಯಾಮರಣ ಕೋರಿ ಡಿಸಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ರಾಯಚೂರು ಡಿಸಿ ಮನೆ ಮುಂದೆ ಕುಟುಂಬ ಮೊಕ್ಕಾಂ ಹೂಡಿತ್ತು. ಮನೆ ಮುಂದೆ ಕಸ ಹಾಕ್ತಾ ಇರೋದಕ್ಕೆ ಕುಟುಂಬದವರು ಬೇಸತ್ತು ಹೋಗಿದ್ದಾರೆ. ದಯಾಮರಣ ಕೋರಿ ಡಿಸಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿರುವಂಥದ್ದು. ರಾಯಚೂರು ಡಿಸಿ ಮನೆ ಮುಂದೆ ಕುಟುಂಬ ಮೊಕ್ಕಾಂ ಹೂಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಯಾಮರಣ ಕೋರಿರುವಂಥದ್ದು ತೋರಣದಿನ್ನಿಯ ಗಂಗಪ್ಪ ಕುಟುಂಬ. ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಖಾಸಗಿಯವರು ಕಸವನ್ನ ಹಾಕ್ತಾ ಇದ್ದಾರೆ. ನಮ್ಮನೆ ಮುಂದೆ ನಮಗೆ ದಯಾಮರಣ ಕೊಡಿ, ಇಲ್ಲಾಂದ್ರೆ ಆ ಗಬ್ಬು ವಾಸನೆ ಕುಡ್ಕೊಂಡು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಸ ಸುರಿತಾ ಇರೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ರು. ಕಸ ಸುರಿಯದಂತೆ ಕೋರ್ಟ್ ಆದೇಶವನ್ನ ಕೊಟ್ಟರು ಕೂಡ ಲೆಕ್ಕಕ್ಕಿಲ್ಲದೆ ಕಸವನ್ನ ಸುರಿಯಲಾಗ್ತದೆ. ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೇನೆ ದೌರ್ಜನ್ಯ ಮಾಡ್ತಾರೆ ಅಂತ ಗಂಗಪ್ಪ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ಸಿವಿಲ್ ಬರಾಗಿಲ್ಲ, ನೀವು ಕೋರ್ಟ್ಗೆ ಬರೋಣ ಸರ್. ಕೋರ್ಟ್ಗೆ ಹೋಗಿ ಡಾಕ್ಯುಮೆಂಟ್ ಬಹಳ ದಿನದಿಂದ ಬಂದಿವಿ ಸರ್. ನಾವು ಕುಟುಂಬ ಸಮೇತರಾಗಿ DC ಸಾಬ್ರನ್ನ ಭೇಟಿಯಾಗಿ ಬಂದಿವಿ ಸರ್. ದಯಾಮರಣ ಕೊಡ್ಬೇಕಂತೇಳಿ, ಯಾಕಂದ್ರೆ ನಮ್ಗೆ ಬದುಕಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸರ್. ಈಗಾಗಲೇ ನಮ್ಮ ಜಾಗದ ಗಲಾಟೆ ಆಗಿ ಕೋರ್ಟ್ಗೆ ಹೋಗಿ ಓಡಾಡಿ ಬಂದಿವಿ ಸರ್. ಕೋರ್ಟ್ನಿಂದ ಆದೇಶ ತಂದಿವಿ, ಸ್ಟೇ ಆರ್ಡರನ್ನ. ಬೇರೆಯವ್ರು ನಮ್ಮ ಜಾಗಕ್ಕೆ ಬರಬಾರ್ದು, ಕಸ ಕಡ್ಡಿ ಏನು ಹಾಕ್ಬಾರ್ದು ಅಂತೇಳಿ ಅವ್ರು ಅಲ್ಲಿ ಕಸಪಸ ಹಾಕಚಾರ ಸರ್. ಗಲೀಜು ಹೊಲಸು ಮಾಡಕಚಾರ ಮನೆ ಹತ್ರ. ಉಣಕ್ಕೆ ಸಹಿತ ನಮ್ಗೆ ಅವಕಾಶ ಇಲ್ದಂಗೆ ಆಗೈತ್ರಿ. ಅದಕ್ಕಂತೇಳಿ ನಾವು ಸ್ಟೇಷನ್ಗೆ ಹೋದಾಗ ಅವರು ಇಲ್ಲ ಇದು ಸಿವಿಲ್ ಕೋರ್ಟ್ಗೆ ಹೋಗ್ರಿ ಅಂತ ಹೇಳಿದ್ರು ಸರ್. ಕೋರ್ಟ್ನಿಂದ ಆದೇಶ ತಂದ್ರು ಸಹಿತ ಇವತ್ತಿನವರೆಗೆ ನಮ್ಗೆ ಅಲ್ಲಿ ರಕ್ಷಣೆ ಕೊಡೋಕೆ ಸಿಲ್ಲ ಸರ್. ನಾವೇನಾರು ಅವ್ರಿಗೆ ಹಾಕ್ಬಾಡ್ರಪ್ಪ ಅಂತೇಳಿ ಹೇಳಿದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಸರ್, ಬಡಿತಾರೆ ಸರ್, ಹೊಡಿತಾರೆ. ಹಾಗಾಗಲೇ ಬಡದದ್ದು 3 ಕೇಸ್ ಆಗ್ಯಾವ ಸರ್. ನಮ್ಮ ಮೇಲೆ, ಅವ್ರ ಮೇಲೆ ಕೇಸ್ ಆಗ್ಯಾವ ಸರ್. ಈಗ ನಮ್ಗೆ ಕೋರ್ಟ್ನಿಂದ ಆದೇಶ ತಂದ ಮೇಲೆ ಏನು ಸರ್ ನಮಗೆ ಪ್ರಯೋಜನ ಏನು ಕೋರ್ಟ್ನಿಂದ? ಮನೆ ಮುಂದೆ ಕಸ ಹಾಕ್ತಿರೋದಕ್ಕೆ ಬೇಸತ್ತ ಕುಟುಂಬ ದಯಾಮರಣ ಕೋರಿ ಡಿಸಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿದೆ. ರಾಯಚೂರು ಡಿಸಿ ಮನೆ ಮುಂದೆ ಕುಟುಂಬ ಮೊಕ್ಕಾಂ ಹೂಡಿತ್ತು. ಮನೆ ಮುಂದೆ ಕಸ ಹಾಕ್ತಾ ಇರೋದಕ್ಕೆ ಕುಟುಂಬದವರು ಬೇಸತ್ತು ಹೋಗಿದ್ದಾರೆ. ದಯಾಮರಣ ಕೋರಿ ಡಿಸಿ ಮನೆ ಮುಂದೆ ಪ್ರತಿಭಟನೆಯನ್ನ ಮಾಡಲಾಗಿರುವಂಥದ್ದು. ರಾಯಚೂರು ಡಿಸಿ ಮನೆ ಮುಂದೆ ಕುಟುಂಬ ಮೊಕ್ಕಾಂ ಹೂಡಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ದಯಾಮರಣ ಕೋರಿರುವಂಥದ್ದು ತೋರಣದಿನ್ನಿಯ ಗಂಗಪ್ಪ ಕುಟುಂಬ. ಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಖಾಸಗಿಯವರು ಕಸವನ್ನ ಹಾಕ್ತಾ ಇದ್ದಾರೆ. ನಮ್ಮನೆ ಮುಂದೆ ನಮಗೆ ದಯಾಮರಣ ಕೊಡಿ, ಇಲ್ಲಾಂದ್ರೆ ಆ ಗಬ್ಬು ವಾಸನೆ ಕುಡ್ಕೊಂಡು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕಸ ಸುರಿತಾ ಇರೋದಕ್ಕೆ ಕೋರ್ಟ್ ಮೊರೆ ಹೋಗಿದ್ರು. ಕಸ ಸುರಿಯದಂತೆ ಕೋರ್ಟ್ ಆದೇಶವನ್ನ ಕೊಟ್ಟರು ಕೂಡ ಲೆಕ್ಕಕ್ಕಿಲ್ಲದೆ ಕಸವನ್ನ ಸುರಿಯಲಾಗ್ತದೆ. ಪ್ರಶ್ನೆ ಮಾಡಿದ್ರೆ ನಮ್ಮ ಮೇಲೇನೆ ದೌರ್ಜನ್ಯ ಮಾಡ್ತಾರೆ ಅಂತ ಗಂಗಪ್ಪ ಅಳಲನ್ನ ತೋಡ್ಕೊಂಡಿದ್ದಾರೆ. ಇದು ಸಿವಿಲ್ ಬರಾಗಿಲ್ಲ, ನೀವು ಕೋರ್ಟ್ಗೆ ಬರೋಣ ಸರ್. ಕೋರ್ಟ್ಗೆ ಹೋಗಿ ಡಾಕ್ಯುಮೆಂಟ್ ಬಹಳ ದಿನದಿಂದ ಬಂದಿವಿ ಸರ್. ನಾವು ಕುಟುಂಬ ಸಮೇತರಾಗಿ DC ಸಾಬ್ರನ್ನ ಭೇಟಿಯಾಗಿ ಬಂದಿವಿ ಸರ್. ದಯಾಮರಣ ಕೊಡ್ಬೇಕಂತೇಳಿ, ಯಾಕಂದ್ರೆ ನಮ್ಗೆ ಬದುಕಕ್ಕೆ ಅವಕಾಶ ಕೊಡ್ತಾ ಇಲ್ಲ ಸರ್. ಈಗಾಗಲೇ ನಮ್ಮ ಜಾಗದ ಗಲಾಟೆ ಆಗಿ ಕೋರ್ಟ್ಗೆ ಹೋಗಿ ಓಡಾಡಿ ಬಂದಿವಿ ಸರ್. ಕೋರ್ಟ್ನಿಂದ ಆದೇಶ ತಂದಿವಿ, ಸ್ಟೇ ಆರ್ಡರನ್ನ. ಬೇರೆಯವ್ರು ನಮ್ಮ ಜಾಗಕ್ಕೆ ಬರಬಾರ್ದು, ಕಸ ಕಡ್ಡಿ ಏನು ಹಾಕ್ಬಾರ್ದು ಅಂತೇಳಿ ಅವ್ರು ಅಲ್ಲಿ ಕಸಪಸ ಹಾಕಚಾರ ಸರ್. ಗಲೀಜು ಹೊಲಸು ಮಾಡಕಚಾರ ಮನೆ ಹತ್ರ. ಉಣಕ್ಕೆ ಸಹಿತ ನಮ್ಗೆ ಅವಕಾಶ ಇಲ್ದಂಗೆ ಆಗೈತ್ರಿ. ಅದಕ್ಕಂತೇಳಿ ನಾವು ಸ್ಟೇಷನ್ಗೆ ಹೋದಾಗ ಅವರು ಇಲ್ಲ ಇದು ಸಿವಿಲ್ ಕೋರ್ಟ್ಗೆ ಹೋಗ್ರಿ ಅಂತ ಹೇಳಿದ್ರು ಸರ್. ಕೋರ್ಟ್ನಿಂದ ಆದೇಶ ತಂದ್ರು ಸಹಿತ ಇವತ್ತಿನವರೆಗೆ ನಮ್ಗೆ ಅಲ್ಲಿ ರಕ್ಷಣೆ ಕೊಡೋಕೆ ಸಿಲ್ಲ ಸರ್. ನಾವೇನಾರು ಅವ್ರಿಗೆ ಹಾಕ್ಬಾಡ್ರಪ್ಪ ಅಂತೇಳಿ ಹೇಳಿದ್ರೆ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ಸರ್, ಬಡಿತಾರೆ ಸರ್, ಹೊಡಿತಾರೆ. ಹಾಗಾಗಲೇ ಬಡದದ್ದು 3 ಕೇಸ್ ಆಗ್ಯಾವ ಸರ್. ನಮ್ಮ ಮೇಲೆ, ಅವ್ರ ಮೇಲೆ ಕೇಸ್ ಆಗ್ಯಾವ ಸರ್. ಈಗ ನಮ್ಗೆ ಕೋರ್ಟ್ನಿಂದ ಆದೇಶ ತಂದ ಮೇಲೆ ಏನು ಸರ್ ನಮಗೆ ಪ್ರಯೋಜನ ಏನು ಕೋರ್ಟ್ನಿಂದ?